34 ದಿನಗಳ ನಂತರ ಪ್ರಜ್ವಲ್ ಕಣ್ಣ ಮುಚ್ಚಾಲೆ ಆಟಕ್ಕೆ ತೆರೆ ಬೀಳ್ತಾ ಇದೆ. ಜರ್ಮನಿಯ ಮ್ಯೂನಿಚ್ನಿಂದ ಇದಾಗಲೇ ಪ್ರಜ್ವಲ್ ಬೋರ್ಡಿಂಗ್ ಆಗಿ ಹೊರಟಿರೋದು ಗೊತ್ತಾಗಿದೆ. ಲುಫ್ತಾನ್ಸಾ ವಿಮಾನದ ಮೂಲಕ ಬರ್ತಾ ಇರುವಂತಹ ಸಂಸದ ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಪ್ರಜ್ವಲ್ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಟಿವಿ9ಗೆ ಪ್ರಜ್ವಲ್ ಪ್ರಯಾಣದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. LH764 ವಿಮಾನದ ಸೀಟ್ ನಂಬರ್ 8G ಯಲ್ಲಿ ಪ್ರಜ್ವಲ್ ಪ್ರಯಾಣಿಸ್ತಾ ಇದ್ದಾರೆ. 2 ಟ್ರಾಲಿ ಬ್ಯಾಗ್ಗಳೊಂದಿಗೆ ಪ್ರಜ್ವಲ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ. 34 ದಿನ ಆಯಿತು. 5 ಸಲ ಈ ಬಿಟ್ವೀನ್ 5 ಸಲ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು, ಬೋರ್ಡಿಂಗ್ ಮಾಡಿರಲಿಲ್ಲ. ಇದೀಗ ಸಂಜೆ 4:09ಕ್ಕೆ ಟೇಕ್ ಆಫ್ ಆಗಿದೆ. ಪ್ರಜ್ವಲ್ ಹತ್ತಿರುವ ವಿಮಾನ ಮಧ್ಯರಾತ್ರಿ 12:29ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಪ್ರಜ್ವಲ್ ಬಂಧನ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಬಂಧನಕ್ಕೆ SIT ಸಜ್ಜಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ SIT ಠಿಕಾಣಿ ಹೂಡಿದೆ. ಇದಾಗಲೇ ಸಮಯ ಮಧ್ಯರಾತ್ರಿ 12:29ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಲುಫ್ತಾನ್ಸಾ ಏರ್ಲೈನ್ಸ್. ಸಂಜೆ 4:09ಕ್ಕೆ ಟೇಕ್ ಆಫ್ ಆಗಿದೆ. ಭಾರತೀಯ ಟೈಮಿಂಗ್ 4:09, ಜರ್ಮನಿಗೆ 12:16 PM ಆ ಸಮಯದಲ್ಲಿ ಅಲ್ಲಿಂದ ಟೇಕ್ ಆಫ್ ಆಗಿದೆ. ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗುವಂತ ಸಮಯ ಮಧ್ಯರಾತ್ರಿ 12:29ಕ್ಕೆ ಆಗಮನ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಇದೀಗ SIT ಬಂಧನಕ್ಕೆ ಸಜ್ಜಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ SIT ಠಿಕಾಣಿಯನ್ನ ಹೂಡಿದೆ. ನಿಮ್ಗೆ ಗೊತ್ತೇ ಇರುತ್ತೆ, ಬಹುಶಃ ಡಿಬೋರ್ಡಿಂಗ್ ಸಮಯದಲ್ಲಿ ಇವರನ್ನ ಮಾತ್ರ ಫಸ್ಟ್ ಡಿಬೋರ್ಡ್ ಮಾಡ್ತಾರಾ ಅಥವಾ ಎಲ್ಲರ ಜೊತೆಗೆ ಡಿಬೋರ್ಡ್ ಆಗುತ್ತಾ, ಇವೆಲ್ಲವೂ ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಒಮ್ಮೆ ಡಿಬೋರ್ಡ್ ಆದ ನಂತರದಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡುವಂಥದ್ದಿರುತ್ತೆ. ಆ ಸಂದರ್ಭದಲ್ಲಿ ಲುಕ್ಔಟ್ ನೋಟಿಸ್ ಅಲ್ಲಿ ಇರುವಂತಹ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇಮಿಗ್ರೇಷನ್ ಆಫೀಸರ್ಸ್ ಇವರನ್ನ ವಶಕ್ಕೆ ಪಡೀತಾರೆ. ಅದಾದ ನಂತರ SITಗೆ ಹಸ್ತಾಂತರ ಮಾಡ್ತಾರೆ. ಇದೆಲ್ಲವೂ ಕೂಡ ಇವತ್ತೇ ನಡೆಯುವಂತಹ ಪ್ರಕ್ರಿಯೆ. ಡಿಬೋರ್ಡ್ ಆದ ತಕ್ಷಣದಲ್ಲಿ ಮಧ್ಯರಾತ್ರಿ 12:29ಕ್ಕೆ ಇವೆಲ್ಲ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನು ಆರಂಭಿಸಬಹುದು. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ DCM ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ DG ಹಾಗೆ IGP ಅಲೋಕ್ ಮೋಹನ್ ಕೂಡ ಇದ್ದಾರೆ. ಇಂಟೆಲಿಜೆನ್ಸ್ ADGP ಶರತ್ ಚಂದ್ರ ಹಾಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಯಾವ ರೀತಿಯ ಕಾನೂನು ತೆಗೆದುಕೊಳ್ಬೇಕು, ಕಾನೂನು ಕ್ರಮಗಳಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೀತಾ ಇದ್ದಾರೆ ಸಿಎಂ ಹಾಗೆ DCM. 12:29ರ ಸುಮಾರಿಗೆ ಲ್ಯಾಂಡಿಂಗ್ ಆದ್ರೆ ಬೆಂಗಳೂರಿನಲ್ಲಿ ಏನೇನ್ ಕ್ರಮ ಆ ನಂತರದಲ್ಲಿ ಇರುತ್ತೆ ಅಂತ. ಭದ್ರತೆ ಬಹಳ ಮುಖ್ಯವಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಅಲ್ಲಲ್ಲಿ ಹೇಗೆ ಪ್ರತಿಭಟನೆಗಳಾಗ್ತಾ ಇದೆ ಅಂತ. ಇದೀಗ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿಎಂ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ DCM ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. DG IGP ಅಲೋಕ್ ಕುಮಾರ್ ಅವರು ಇದ್ದಾರೆ. ಇಂಟೆಲಿಜೆನ್ಸ್ ADGP ಶರತ್ ಚಂದ್ರ ಇದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಏನೇನು ಕಾನೂನು ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಅವರನ್ನ ಬಂಧಿಸ್ತಾರೆ, ಬಟ್ ಹೇಗಿರುತ್ತೆ ಏನು ಅನ್ನೋದ್ರ ಚರ್ಚೆಗಳಾಗ್ತಾ ಇದೆ. ಪ್ರಜ್ವಲ್ ಆಗಮನಕ್ಕೂ ಮುನ್ನವೇ ಇತ್ತ SIT ಕೂಡ ಅಲರ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಬಂಧನ ಪಕ್ಕ. ಅದಕ್ಕೆ ಬೇಕಿರೋ ತಯಾರಿ ಬೇಕಲ್ಲ, ಟರ್ಮಿನಲ್ ಒಳಗೆ ಹೋಗೋದಕ್ಕೆ ಪಾಸ್ ಕೊಡಬೇಕು ಅನ್ನೋದಾಗಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಏರ್ಪೋರ್ಟ್ ಭದ್ರತಾ ಪಡೆಗೆ SIT ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ರ ಒಳಗೆ ಟರ್ಮಿನಲ್ ಒಳಗೆ ಹೋಗೋದಕ್ಕೆ 8 ರಿಂದ 10 ಜನರಿಗೆ ಪಾಸ್ ಅನ್ನ ಕೊಡಿ ಅನ್ನೋದಾಗಿ ಪತ್ರವನ್ನ ಬರೆದಿದ್ದಾರೆ. ಟರ್ಮಿನಲ್ ಇಮಿಗ್ರೇಷನ್ ವರೆಗೂ ಹೋಗೋದಕ್ಕೆ ಪಾಸ್ ಅನ್ನ ಕೊಡಿ. ಆ ಪಾಸ್ ಸಿಕ್ಕ ನಂತರ ಏರ್ಪೋರ್ಟ್ಗೆ SIT ಅಧಿಕಾರಿಗಳು ಹೋಗಬಹುದು. ಹಾಗಾಗಿ ಪಾಸ್ ಮಾಡಿಕೊಡುವ ಕೆಲಸದಲ್ಲಿ ಇದೀಗ ಏರ್ಪೋರ್ಟ್ ಸಿಬ್ಬಂದಿ ನಿರತರಾಗಿದ್ದಾರೆ. ಎಲ್ಲದಕ್ಕೂ ಅದರದೇ ಆದಂತ ನಿಯಮಗಳಿರುತ್ತೆ, ಎಲ್ಲರೂ ಕೂಡ ಅದನ್ನು ಪಾಲಿಸಬೇಕಾಗುತ್ತೆ. ಇದೀಗ SIT ಅಲರ್ಟ್ ಆಗಿದೆ. ಜೊತೆಗೆ ಬಂಧಿಸೋದಕ್ಕೆ ಏನೇನು ತಯಾರಿಗಳು ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ದಾರೆ. ಟರ್ಮಿನಲ್ ಒಳಗೆ ಹೋಗೋದಕ್ಕೆ ಪಾಸ್ ಕೊಡಿ ಅನ್ನೋದಾಗಿ ಪತ್ರವನ್ನ ಬರೀತಾ ಇದ್ದಾರೆ. ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಅದರ ತಯಾರಿಯಲ್ಲಿದ್ದಾರೆ. ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿಗೆ SIT ಅಧಿಕಾರಿಗಳು ಇದಾಗಲೇ ಪತ್ರವನ್ನ ಬರೆದಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅಂತ 8 ರಿಂದ 10 ಜನರಿಗೆ ಪಾಸ್ ಅನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಟರ್ಮಿನಲ್ ಇಮಿಗ್ರೇಷನ್ ವರೆಗೂ ಹೋಗೋದಕ್ಕೆ ಪಾಸ್ ಅನ್ನ ಕೊಡಿ ಅನ್ನುವಂತ ಪತ್ರವನ್ನ ಬರೆದಿದ್ದಾರೆ.